S1 TV ನ್ಯೂಸ್, ಸರ್ವರಿಗೂ ಸಮಾನತೆ, ಇದು ಕನ್ನಡಿಗರ ಶಕ್ತಿ. ಇಂದು ಹಾನಗಲ್ ಪಟ್ಟಣದ ಕುಮಾರೇಶ್ವರ ಮಠದ ಸದಾಶಿವ ಮಂಗಳ ಭವನದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಏರ್ಪಡಿಸಿದ್ದ ಮತದಾರರಿಗೆ ಕೃತಜ್ಞತಾ ಸಮಾರಂಭದಲ್ಲಿ ಅಂದರೆ ನಮಗೆ ಬಹಳಷ್ಟು ಅನುಕೂಲವಾದದ್ದು, ಜೀವ ನೀಡುವ ನದಿಗಿನ್ನ ಜೋಡಿಸಿ ರೈತರಿಗೆ ಅನುಕೂಲ ಮಾಡಿಕೊಡಿ ಎಂದು ಮಾಜಿ ಶಾಸಕ ಮನೋಹರ್ ತಹಸೀಲ್ದಾರ್ ಹೇಳಿದರು. ಮಾಜಿ ಶಾಸಕ ಶಿವರಾಜ್ ಸಜ್ಜನ್ ಮಾತನಾಡಿ, ಕಾಂಗ್ರೆಸ್ ದುರಾಡಳಿತದಿಂದ ನಾವು ಇವತ್ತು ಗೆದ್ದಿದ್ದೇವೆ ಎಂದು ಕಾರ್ಯಕರ್ತರಿಗೆ ಅಭಿನಂದನೆ ತಿಳಿಸಿದರು. ತಾಲೂಕಿನ ಮುಖಂಡರಾದ ಕಲ್ಯಾಣ್ ಕುಮಾರ್ ಶೆಟ್ಟರ್ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಓದುವ ಮೂಲಕ ತಿಳಿಸಿದರು. ಮಾಜಿ ಶಾಸಕ ಬಿಸಿ ಪಾಟೀಲ್ ಮಾತನಾಡಿ, ಕಾಂಗ್ರೆಸ್ ಶಾಸಕರಿಗೆ ಪವರ್ಲೆಸ್ ಶಾಸಕ ಎಂದು ಲೇವಡಿ ಮಾಡಿದರು. ಕೇಂದ್ರ ಸರ್ಕಾರದ ಅನುದಾನವನ್ನು ರೈತರಿಗೆ ಕೊಡುವ ಬದಲಿಗೆ ಗ್ಯಾರಂಟಿಗೆ ಬಳಸಿದ್ದಾರೆ. ಎಲ್ಲ ಬೆಲೆಗಳು ದುಬಾರಿ ಮಾಡಿ ಇವತ್ತು ಜನರ ಜೇಬಿಗೆ ಕತ್ತರಿ ಹಾಕಿದ್ದಾರೆ. ಎಲ್ಲವನ್ನ ಮರೆತು ಬೊಮ್ಮಾಯಿಯವರು ಗೆಲ್ಲಿಸಿದ್ದಕ್ಕಾಗಿ ಅಭಿನಂದನೆ ಸಲ್ಲಿಸಿದರು. ಯಾವುದೇ ಕಾರಣಕ್ಕೂ ಕುಂದದೆ ಹುಮ್ಮಸ್ಸಿನಿಂದ ಮುಂದಿನ ಚುನಾವಣೆ ಮಾಡಿ ಎಂದು ಹೇಳಿದರು. ಮಧ್ಯಸ್ಥಿಕೆ ಮಾಡಿರುವವರು ಬೇಕಾಗಿಲ್ಲ. ಹಾನಗಲ್ ಜನತೆಯ ಯುವಕನಾಗಿ ಕೆಲಸ ಮಾಡುತ್ತೇನೆ. ಇವತ್ತಿನ ಅಭಿನಂದನೆಗೆ ನನಗೆಲ್ಲ ನಿಮಗೆ ಎಂದು ಮಾತನಾಡಿದರು. ಮತದಾರರಿಗೆ ಕೋಟಿ ಕೋಟಿ ನಮನ ಸಲ್ಲಿಸಿ ಹಾನಗಲ್ ಮಧ್ಯವರ್ತಿಗಳನ್ನ ಸಹಿಸುವುದಿಲ್ಲ ಎಂದರು. ವೈಯಕ್ತಿಕ ದ್ವೇಷದ ರಾಜಕಾರಣ ಇಲ್ಲಿಯ ಮೆಚ್ಚುವುದಿಲ್ಲ ಎಂದು ಮಾಜಿ ಶಾಸಕ ಸಿಎಂ ಉದಾಸಿ ನೆನಪು ಮಾಡ್ತಾ, ಇಡೀ ಜಿಲ್ಲೆಯ ಜವಾಬ್ದಾರಿ ನನ್ನ ಮೇಲಿದೆ, ಅದನ್ನು ನಾನು ನಿಭಾಯಿಸುತ್ತೇನೆ ಎಂದರು. ರೈತರಿಗೆ ನೀರಾವರಿ ಯೋಜನೆ ಮಾಡಿಕೊಡುವುದಾಗಿ ತಿಳಿಸಿದರು. ಸರ್ಕಾರದ ಖಜಾನೆ ಸಂಪೂರ್ಣ ಖಾಲಿಯಾಗಿದೆ, ಇದು ಬಡವರ ವಿರೋಧ ಸರ್ಕಾರ ಎಂದು ಲೇವಡಿ ಮಾಡಿದರು. ವರದಿಗಾರ ಮಂಜುನಾಥ್ ಸುಲಾಖೆ, S1 TV ನ್ಯೂಸ್ ಕನ್ನಡ, ಹಾನಗಲ್. ಶಕ್ತಿಶಾಲಿ ಈ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ನನ್ನ ಆತ್ಮೀಯರು, ರೈತ ನಾಯಕರು, ಹಿಂದಿನ ಕೃಷಿ ಸಚಿವರು, ಹಿರೇಕೆರೂರು ತಾಲೂಕಿನ ಶಾಸಕರು ಆದಂಥ ಹಿಂದಿನ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಬಿಸಿ ಪಾಟೀಲ್, ಹಿಂದಿನ ಸಚಿವರು, ಶಾಸಕರು, ಈ ಕ್ಷೇತ್ರದಲ್ಲಿ ಜನಮನ ಗೆದ್ದಂಥ ಮನೋಹರ್ ತಹಸೀಲ್ದಾರ್ ಸಾಹೇಬ್ರೆ, ಹಾನಗಲ್ ತಾಲೂಕಿನಲ್ಲಿ ಬಿಜೆಪಿ ಬಾವುಟ ವಿಧಾನಸಭೆ ಆಡ್ಸೋವರೆಗೂ ನಾವು ವಿಶ್ರಮಿಸೋದಿಲ್ಲ. ಇದು ನಮ್ಮ ಪ್ರತಿಜ್ಞೆ, ಇದೇ ನಮ್ಮ ಸಂಕಲ್ಪ. ಒಂದ್ ಕೈ ನೋಡಿ ಬಿಡೋಣ. ಬಹಳ ದಿವಸ ನಡೆಯೋದಿಲ್ಲ. ಅಧಿಕಾರಿಗಳ ಕೆಚ್ಚೆ ಬಿಡ್ತೇನೆ ನಾನು. ನಿಮ್ಮ ಕಾನೂನಿನ ಪ್ರಕಾರ ನೀವು ಆಡಳಿತವನ್ನ ಮಾಡಿ, ಯಾವುದೇ ವ್ಯಕ್ತಿಯ ಅಣತಿಗೆ ಆಡಳಿತ ಮಾಡಿದರೆ ಸರ್ಕಾರ ಬದಲಾಗೋದು ಬಹಳ ದಿವಸ ಇಲ್ಲ. ಆಮೇಲೆ ನಿಮ್ಗೆ ಆ ರುಚಿ ಗೊತ್ತಾಗ್ತದೆ ಏನನ್ನೋದು. ಎಚ್ಚರಿಕೆ ಇರಲಿ ನಿಮಗೆ. ಯಾರು ಪಕ್ಷಪಾತ ಮಾಡ್ತಾ ಇದ್ದಾರೆ, ಯಾರು ಇನ್ಫಾರ್ಮೇಶನ್ ದ್ರೋಹ ಮಾಡ್ತಾ ಇದ್ದಾರೆ, ಅವರಿಗೆ ಬಹಿರಂಗವಾಗಿ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೇನೆ ಬಂಧುಗಳೇ. ಇವತ್ತು ಇಡೀ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಕೆಟ್ಟೋಗಿದೆ. ಯಾಕೆ ಕೆಟ್ಟೋಗಿದೆ? ಎಲ್ಲ ಸಮಾಜಘಾತಕ ಶಕ್ತಿಗಳು ಕುಲ್ಲ ಓಡಾಡ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ರಾಜ್ಯ ಮರ್ಯಾದೆ ಸಿಗ್ತಾ ಇದೆ, ಕೊಲೆ ನಡೀತಾ ಇದೆ, ರೇಪ್ ನಡೀತಾ ಇದೆ. ಯಾಕೆ? ಪೊಲೀಸರು ಇವತ್ತು ದುಡ್ಡು ಕೊಟ್ಟು ಪೋಸ್ಟಿಂಗ್ ತಗೊಳ್ತಾರೆ, ಅದನ್ನು ವಸೂಲಿ ಮಾಡಬೇಕಲ್ಲ. ಅದಕ್ಕೆ ಇಲ್ಲಿ ಬಂದು ಸಮಾಜಘಾತಿ ಜೊತೆ ಕೈ ಜೋಡಿಸಿ ವ್ಯವಹಾರಗಳನ್ನು ಪ್ರಾರಂಭ ಮಾಡ್ತಾರೆ. ಇದು ನಿಲ್ಲಬೇಕು. ಸರ್, ನಾನು ಬೇರೆ ಇರೋದಿಲ್ಲ, ನಾನು ಬೇರೆ ಇರೋದಿಲ್ಲ. ನಮ್ಮ ಹೈಕಮಾಂಡ್ ಅಂದ್ರೆ ನೀವು ಪಕ್ಷದ ಮುಖಂಡರು, ಹಿರಿಯರು ಕುತ್ಕೊಂಡು ಏನು ಮಾಡಂದ್ರೆ ಆ ಕೆಲಸವನ್ನು ನಾನು ಮಾಡ್ತೀನಿ. ನಾನು ಹಾನಗಲ್ಲಿನ ಮಹಾ ಜನತೆಯ ಸೇವಕನ ಕೆಲಸ ಮಾಡ್ತೇನೆ. ಜನರು ಮತ್ತು ನಮ್ಮ ನಡುವೆ ಯಾವುದೇ ಇಲ್ಲಿಯ ಆಡಳಿತ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಬದಲಾವಣೆ ಮಾಡುವಂತ ಅವಶ್ಯಕತೆ ಇದೆ. ಸುಂದರ ಇಂಥವ್ರ
ಬಂಧುಗಳೇ, ಹಾನಗಲ್ ಜನರಿಗೆ ಲೋಕಸಭಾ ಸದಸ್ಯರಾಗಿ ಪ್ರಥಮ ಬಾರಿಗೆ ಹಾನಗಲ್ಲಿಗೆ ಆಗಮಿಸಿದಂಥ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಸಹೋದರ ಸಮಾನರಾದಂಥ ಬಸವರಾಜ ಬೊಮ್ಮಾಯಿ ಅವರೇ, ಮಂಡಳ ಅಧ್ಯಕ್ಷ ಆದಂಥ ಮಹೇಶ್ ಅವರೇ, ಮಾಜಿ ಮಂತ್ರಿಗಳಾದಂಥ ಮನೋಹರ್ ತಹಸೀಲ್ದಾರ್ ಅವರೇ, ಭೋಜರಾಜ್ ಅವರೇ, ಶಿವರಾಜ್ ಸಜ್ಜನ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ನೆರೆದಂಥ ಎಲ್ಲ ಆತ್ಮೀಯ ಬಂಧುಗಳೇ, ಸಹೋದರ ಸಹೋದರಿಯರೇ, ಪತ್ರಿಕಾ ಮಿತ್ರರು, ಈ ಚುನಾವಣೆ ಘೋಷಣೆಯಾಗಿ ಬಸವರಾಜ ಬೊಮ್ಮಾಯಿ ಅವರು ಕ್ಯಾಂಡಿಡೇಟ್ ಆದಮೇಲೆ ಎಲ್ಲ ಕಡೆ ಹೇಳ್ತಿದ್ರು ಹಾನಗಲ್ ಭಾಳ ಮೈನಸ್ ಆಗುತ್ತೆ. ಯಾಕೆಂದರೆ MLA ಭಾಳ ಪವರ್ಫುಲ್ ಆಗಿದ್ದಾರೆ, ಭಾಳ ಪವರ್ಫುಲ್ ಅಂತ. ಜೂನ್ 4ನೇ ತಾರೀಕು MLA ಪವರ್ಫುಲ್ ಪವರ್ಲೆಸ್ ಅಂತ ಗೊತ್ತಾಯ್ತು. ಏನು ಪವರ್ಫುಲ್ ಪವರ್ಲೆಸ್? ಪವರ್ಫುಲ್ ಯಾರು? ನೀವು. ಇಷ್ಟು ಏನು ಕೊಟ್ಟಿದ್ದಾರೆ? ಯಾಕಪ್ಪ ಕೊಟ್ಟಿಲ್ಲ ಅಂತೀರಿ? ಎಲ್ಲ ನಿಮ್ಮ ಯಜಮಾನಿಯರಿಗೆ 2,000 ಕೊಟ್ಟಿಲ್ವಾ? ಯಜಮಾನಿಯರು 2,000 ಕೊಟ್ಟಾರ, ಬಸ್ ಫ್ರೀ ಹೋಗಾರ, ಮತ್ತೆ ಕೊಟ್ಟಿಲ್ಲ ಅಂತಿರಲ್ಲ. ಅದು ಶಾಶ್ವತ ಅಲ್ಲ. ರಾಹುಲ್ ಗಾಂಧಿ ಎಲ್ಲ ಹೇಳ್ತಿದ್ರಪ್ಪ, ಈಗೇನು ಹೇಳಿದ್ರಲ್ಲ, ಟಕಾಟಕ್ 8,500 ರೂಪಾಯಿ. ನಾವು ಟಕಾಟಕ್ ಇಲ್ಲಪ್ಪ. ನಿನ್ನೆ ನರೇಂದ್ರ ಮೋದಿ ಅವರು ಜನ 2,000 ರೂಪಾಯಿ ಕೊಟ್ಟಿದ್ದಾರಲ್ಲ ನಿಮಗೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಬಂತಲ್ಲ, 19ನೇ ಕಂತಲ್ಲಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು 72,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿಬಿಟ್ರು ಮನಮೋಹನ್ ಸಿಂಗ್ ಅವರು, ಸಿದ್ದರಾಮಯ್ಯ. ನಿಮ್ಮ 72,000, ನಮ್ಮದು 5 ವರ್ಷಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟಿರೋದು 3,25,000 ಕೋಟಿ ರೂಪಾಯಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ. ಇದು ನಿಜವಾದ ಗ್ಯಾರಂಟಿ. ನಿನ್ನೆ ಜಮಾದು ದೇನೆ ಎಲ್ಲರ ಅಕೌಂಟಿಗೆ ಬಂದಿದ್ದಾವೆ. ಸರಿ 23ನೇ ಚುನಾವಣೆ ರಿಸಲ್ಟ್ ದಿವಸ ನಿಮಗೆ ಬೆಳೆ ವಿಮೆ ಹಣ ಬಂತು. S1 ನ್ಯೂಸ್ ಕನ್ನಡ, ಇದು ಭರವಸೆಯ ಸಂಕೇತ. ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ S1 ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ.